ನೈವೇದ್ಯಕ್ಕೆ ಬೇಕಾದ ಪದಾರ್ಥ ಹೇಳಿದ್ದೇನೆ. ನೈವೇದ್ಯ ಪದಾರ್ಥಕ್ಕೆ ಕೆಲವ್ರ ಮನೇಲಿ ಹೆಣ್ಮಕ್ಳು ಬುದ್ಧಿ ಏನಪ್ಪ ಅಂದರೆ, ಒಂದು ಇಡೀ ಅಕ್ಕಿ ಅನ್ನ ಮಾಡಿ ಈ ಒಂದು ತಂತ್ರಸಾರದ ಜೊತೆಗೆ ಒಂದಿಷ್ಟು ಚಿತ್ರಾನ್ನ ಆಗುತ್ತೆ, 4 ಜನ ಮನೆಗಿದ್ದಾರೆ ಅಂಥೇಳಿ ಇನ್ನೊಂದು ಅರ್ಧ ಕೆ ಜಿ ಅಕ್ಕಿ ಹಾಕಿಬಿಟ್ಟು ಒಟ್ಟಿಗೆ ಚಿತ್ರಾನ್ನ ಮಾಡಿಟ್ಬಿಡೋಣ ಅಂತ ಕೈ ಹಾಕುವಂಥವ್ರು ಇದ್ದಾರೆ. ದಯವಿಟ್ಟು ಮೊದಲೇ ತಿಳಿಸ್ತಾ ಇದ್ದೀನಿ, ತಂತ್ರಸಾರಕ್ಕಾಗಿ ಉಪಯೋಗಿಸುವಂತಹ ವಸ್ತುಗಳನ್ನು, ತಂತ್ರಸಾರಕ್ಕಾಗಿ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳನ್ನು, ದೃಷ್ಟಿದೋಷವನ್ನು ಇದನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಯಾವುದಾದ್ರು ಸಾಮಗ್ರಿಗಳಂತಂದರೆ ಅದು ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗಬೇಕು ಅಂದರೆ ಏನು ಮಾಡಬೇಕು? ಎಷ್ಟು ಬೇಕೋ ಅಷ್ಟೇ ಪ್ರಮಾಣ ಮಾಡಬೇಕು. ಹಾಗೆ ಈ ಅನುಷ್ಠಾನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಪಾತ್ರೆ, ಅನ್ನ ಮಾಡಿರ್ತಕ್ಕಂಥ ಪಾತ್ರೆ, ಅದರೊಳಗೆ ಒಂದಗಳ ಅನ್ನನೂ ಬಿಡ್ದಿರ ಅನ್ನ ಪಾತ್ರೆ ತೊಳೆದು ಬಿಡಬೇಕು. ಪಾತ್ರೆಯಲ್ಲಿ ಒಂದಗಳ ಅನ್ನ ಉಳಿಸಬಾರ್ದು, ಆ ಒಂದಗಳನ್ನೂ ಇದಕ್ಕೆ ಉಪಯೋಗಿಸ್ಕೋಬೇಕು. ಇದು ಎಚ್ಚರ ಇರಲಿ. ಆಮೇಲಿಂದ ಗುರುಗಳು ಈ ಮೂರು ಹಿಡಿಯಷ್ಟು ಅನ್ನ ಇದಕ್ಕೆ ತೆಗೆದಿಟ್ಬಿಟ್ಟು ಇನ್ನು ಮಿಕ್ಕಿ ಚಿತ್ರಾನ್ನ ಮಾಡಿ ಬಂದವ್ರಿಗೆಲ್ಲ ಬಡಿಸ್ಬಿಡೋಣ ಅಂತಂದರೆ ಎಲ್ಲರ ಹೊಟ್ಟೆಗೂ ಒಂದಷ್ಟು ಹೊಟ್ಟೋಗ್ಬಿಡುತ್ತೆ ವಿಷ. ಅದರಿಂದ ಎಚ್ಚರ ಇರಲಿ. ಇನ್ನು ಬೇಕಾದಂತಹ ಪದಾರ್ಥಗಳು, ಫಸ್ಟು ನೈವೇದ್ಯ ಹೇಳಿದ್ದೇನೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು? ಪದಾರ್ಥಗಳನ್ನು ಬರ್ಕೊಳ್ಳಿ. ಮೊನ್ನೆಯಿಂದ ಇಲ್ಲಿವರೆಗೂ ಹೇಳ್ತಿದ್ದೆ, ಅಮೃತಕ್ಕೆ ಸಮಾನವಾದಂಥ ಒಂದು ವನಸಿರಿ ಯಾವುದು? ಆ ವನಸಿರಿ ನಿಮ್ಮ ಮನೆ ಪ್ರಾಂತ್ಯದಲ್ಲೇ ಇದೆ, ಸುತ್ತಮುತ್ತ ಇರುತ್ತೆ ಅಂತ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಮನೆಯ ಸುತ್ತಮುತ್ತ ಇರತಕ್ಕಂಥದ್ದು ಗರಿಕೆ. ಗರಿಕೆ ಅಂದರೆ ಹುಲ್ಲು ಅಥವಾ ಗರಿಕೆ. ಇದನ್ನು 37 ಗರಿಕೆ ತರಬೇಕು. 37 ಕುಡಿಗಳು. 37 ಚೆನ್ನಾಗಿ ಕೌಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೌಂಟಿಂಗ್ ಇರಲಿ. 37 ಕುಡಿಗಳು. ಒಂದು ಕುಡಿ ಅಂದರೆ ಮೇಲ್ಭಾಗ 3 ಎಲೆ ಥರ ಹೋಗಿರುತ್ತೆ. ಗಣಪತಿಗೆ ಪೂಜೆ ಮಾಡಬೇಕಾದ್ರೆ ಹೇಗೆ ತರ್ತಿರೋ ಗರಿಕೆಯನ್ನು ಅದೇ ತರಹ 37 3 7 10 0 ತೆಗೆದ್ರೆ 1. ಆ ಒಂದು ಗರಿಕೆನೇ ನಮಗೆ ಕೆಲಸ ಮಾಡೋದು. ಅದರಿಂದ 37 ಸಂಖ್ಯೆಯಲ್ಲಿ ತರಬೇಕು. 37 ಗರಿಕೆ, ಒಂದು ಬಟ್ಲಡಿಕೆ. 37 ಗರಿಕೆ, ಒಂದು ಬಟ್ಲಡಿಕೆ, ಒಂದು ಸಂಪೂರ್ಣವಾಗಿರ್ತಕ್ಕಂಥ ಏಲಕ್ಕಿ. ಸಂಪೂರ್ಣ ಅಂದರೆ ಪೂರ್ಣವಾಗಿರ್ತಕ್ಕಂಥ ಏಲಕ್ಕಿ ಬುಡ್ಡೆ. ಆ ಏಲಕ್ಕಿನ ಚೂರು ಮಾಡಿರಬಾರ್ದು, ಆ ಏಲಕ್ಕಿನ ಬಿಡಿಸಿರಬಾರ್ದು. ಸಂಪೂರ್ಣವಾದಂತಹ ಏಲಕ್ಕಿ. ಒಂದು ಚಿಟಿಕೆಯಷ್ಟು ಹುರುಳಿ, ಒಂದೇ ಚಿಟಿಕೆ, ಜಾಸ್ತಿ ಬೇಡ. ಇದು ಅಂಗಡಿಯಿಂದ ಹುರುಳಿ ನೀವು ತರಬೇಕಾದ್ರೂ ಸಹಿತ ಬರೀ 20 ಗ್ರಾಮ 50 ಗ್ರಾಮ ತಂದರೆ ಸಾಕು. ಎಲ್ಲ ಕೆ ಜಿ ಗಟ್ಟಲೆ ಪಾಕೆಟ್ ಮಾಡಿಬಿಟ್ಟಿದಾರಲ್ಲ, ಏನು ಮಾಡಬೇಕು ಅಂದರೆ ತರಬೇಕಾದ್ರೆ 50 ಗ್ರಾಮ್ ತಂದರೆ ಸಾಕು. ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಬೇರೆವೆಲ್ಲ ಪಟ್ಟಣ ಕಟ್ಟಬೇಕು, ನಮ್ದಲ್ಲ ಅಂತ ಆಚೆ ಕಳಿಸ್ಬಿಡ್ಬೇಕು. ಹುರುಳಿ ಉಳಿದಿದ್ದೆಲ್ಲ ಅಂತ ಮಾರ್ನಿಸ್ ಬೆಳಗ್ಗೆ ಎದ್ದು ಹುರುಳಿ ತಿಳಿ ಸಾರು ಮಾಡ್ಕೊಂಬಿಟ್ರೆ ವ್ಯತ್ಯಾಸ ಆಗುತ್ತೆ. ಈ ಒಂದು ಅನುಷ್ಠಾನಕ್ಕೆ ತರುವ ಪದಾರ್ಥಗಳು ಬೇರೆ ಯಾವುದಕ್ಕೂ ಬಳಸಬಾರ್ದು. ಮೊಸರು ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಅಥವಾ ನಿಮ್ಮ ಮನೇಲಿ ಹಿಂದಿನ ದಿವಸನೇ ಹಾಲಿದ್ದರೆ 2 ಸ್ಪೂನ್ ಹಾಲನ್ನ ಎಪ್ಪಾಕ್ಬಿಟ್ರೆ 2 ಸ್ಪೂನ್ ಹಾಲನ್ನ ಎಪ್ಪಾಕಿದ್ರೆ ಅದು ಮೊಸರಾಗುತ್ತೆ. ಆ 2 ಸ್ಪೂನು ಇದಕ್ಕೆ ಬಳಸ್ಕೊಂಬಿಡಿ. ಜೇನುತುಪ್ಪನೂ ಅಷ್ಟೇ, ಒಂದು ಬಾಟ್ಲು ಗಟ್ಟೆ ದೊಡ್ಡ ಬಾಟ್ಲು ತರೋದು ಬೇಡ. ಒಂದು 5 ml 5 ml ಅಥವಾ 10 ml ಚಿಕ್ಕ ಜೇನುತುಪ್ಪದ ಬಾಟ್ಲುಗಳು ಸಿಗುತ್ತೆ, ಅದನ್ನೇ ತಂದುಕೊಳ್ಳಿ. ಅರಿಶಿನ ಪುಡಿ ಮನೆಯಲ್ಲೇ ಇರುತ್ತೆ, ಒಂದು ಚಿಟಿಕೆ ಮಾತ್ರ ಹಾಕ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. बोलो भगवान शिरडी सद्गुरु साईनाथ महाराज की जय. बोलो भगवान शिरडी सद्गुरु साईनाथ महाराज की. बोलो भगवान शिरडी सद्गुरु साईनाथ महाराज की. ओम राजाधिराजाय प्रसख्य साहिने नमो वयं वे श्रवणाय कुर्महे. समे कामां कामकामाय वक्ष्यं कामेश्वरो वै श्रवणो ददातु. कुबेराय वै श्रवणाय महाराजाय नमः. ರಾಜಾದಿರಾಜ ಗುರು ಸಾರ್ವಭೌಮ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರದಲ್ಲಿ 4ನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಈ ಅನುಷ್ಠಾನ 4 ವರ್ಷಗಳ ತುಂಬಿ 5ನೇ ವರ್ಷದ ವಿಶೇಷವಾಗಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಬೀದರ್ನ ಎಲ್ಲ ಭಕ್ತ ಮಹಾಶಯರಿಗೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಬೀದರ್ನ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಬಾಬಾರವ್ರನ್ನ ಪ್ರಾರ್ಥಿಸ್ತೀನಿ. ಹಾಗೆ
ಮತ್ತೊಂದು ಶಿರಡಿ ಬೀದರ್ನಲ್ಲಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಇವತ್ತು ನೋಡುವಂತಾಯಿತು. ಸಬ್ಕಾ ಮಾಲಿಕ್ ಏಕ್ ಹೈ, ಭಗವಂತ ಒಬ್ಬ, ನಾಮಗಳು ಹಲವು. ಹಾಗೆ ನಾನಾ ಹೆಸರುಗಳಿಂದ ಕೂಗಲ್ಪಡ್ತಕ್ಕಂಥ ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ, ತಮ್ಮ ಕಣ್ಗಳಿಂದಲೇ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ಅರಿತು ಶೀಘ್ರವಾಗಿ ಅದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಅಂದರೆ ಅದು ಬಾಬಾರವರು. ಅಂತಹ ಬಾಬಾರವರ 4 ವರ್ಷ ಈ ಒಂದು ಆಸ್ಥಾನದಲ್ಲಿ ಕೂತು ಬೀದರ್ನ ಸುತ್ತಮುತ್ತಿರ್ತಕ್ಕಂತಹ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರು, ಎಲ್ಲ ಅಣ್ಣ ತಮ್ಮಂದಿರಿಗೂ ಸಹಿತ ಬಾಬಾರವರ ಆಶೀರ್ವಾದ ಯಥೇಚ್ಛವಾಗಿ ನಡೀತಾ ಇದೆ. ಬೀದರ್ನ ಎಲ್ಲ ನನ್ನ ಅಭಿಮಾನಿಗಳು, ನಿಮ್ಮೆಲ್ಲರ ಹೆಸರಲ್ಲಿ ಸಹಿತ ನಾನೊಂದು ಸಂಕಲ್ಪವನ್ನು ಮಾಡ್ತೇನೆ. ಈ ಭಾಗದಲ್ಲಿ ಯಥೇಚ್ಛವಾದಂತಹ ಮಳೆ ಆಗಬೇಕು. ಈ ಭಾಗದ ರೈತರು ನೆಮ್ಮದಿಯುತವಾಗಿರಬೇಕು. ಬೀದರ್ನ ಸುತ್ತಮುತ್ತ ಭಾಗದಿಂದ ಯಾರ ಮನೆಯಿಂದ ವೀರ ಯೋಧರು ಇವತ್ತು ದಿವಸ ಗಡಿ ಭಾಗದಲ್ಲಿ ದುಡಿಲಿಕ್ಕೆ ಹೋಗಿದ್ದಾರೆ, ಮಿಲಿಟರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ, ಅವರ ಪರಿವಾರ, ಅವರ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ಸಂಕಲ್ಪ ಮಾಡ್ತೇನೆ. ಭಾರತಾಂಬೆಯ ವೀರಪುತ್ರರಾಗಿ ಭಾರತದ ಗಡಿ ಭಾಗದಲ್ಲಿ ನಿಂತು ನಿಮ್ಮೆಲ್ಲರೂ ಸಹಿತ ಸಂರಕ್ಷಿಸ್ತಿರ್ತಕ್ಕಂಥ ಅಂತಹವರಿಗೆ ಬಾಬಾರವರ ಆಶೀರ್ವಾದ ಇನ್ನೂ ಜಾಸ್ತಿ ಬೇಕಾಗಿದೆ. ಅದರಿಂದ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ. ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಚೆನ್ನಾಗಿರಬೇಕು, ಭಾರತದ ಗಡಿ ಭಾಗದಲ್ಲಿ ನಿಂತು ಕೆಲಸ ಮಾಡ್ತಿರ್ತಕ್ಕಂಥ ವೀರ ಯೋಧರು ಚೆನ್ನಾಗಿರಬೇಕು. ಅವರಿಬ್ಬರು ಚೆನ್ನಾಗಿದ್ದರೆ ನಾವು ನೀವು ಎಲ್ಲೇ ಇದ್ದರೂ ಸಹಿತ ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಸಂಗಮೇಶ್ವರವರು ಬೆಂಗಳೂರಿಗೆ ಆಗಮಿಸಿ ಈ ವರ್ಷದ ವಿಶೇಷವಾದ ಕಾರ್ಯಕ್ರಮ ನೀವು ಬರಲೇಬೇಕು ಅಂದಾಗ ನಾನು ಬೀದರಿಗೆ ಒಂದು ದಿವಸ ಮಾತ್ರ, ನಾಳಿನ ಕಾರ್ಯಕ್ರಮ ಬರೋದು ಭಾಳ ಕಷ್ಟವಾಗಿತ್ತು. ನಾಳೆ ದೀಪೋತ್ಸವದ ಕಾರ್ಯಕ್ರಮ ನಾನು ಒಪ್ಕೊಂಡಿದ್ದೀನಿ. ಈ ಭಾಗದಲ್ಲಿ ನನ್ನ ಅಭಿಮಾನಿಗಳ ಸಂಘವನ್ನು ಉದ್ಘಾಟನೆ ಮಾಡಿ ಬಾಬಾರವರ ಈ ಒಂದು ಸೇವೆ ಮಾಡಲಿಕ್ಕಾಗಿ ಇನ್ನೊಂದು ದಿವಸ ಮುಂಚಿತವಾಗಿ ನಾನು ಇಲ್ಲಿ ಬರಬೇಕು ಅಂದಾಗ ಸಮಯದ ಅಭಾವ ಇದೆ. ಆದರೂ ಸಹಿತ ಬಾಬಾರವರು ಹೇಳಿದರು, ಅಲ್ಲೂ ನಾನಿದ್ದೇನೆ, ಇಲ್ಲೂ ನಾನಿದ್ದೇನೆ, ಶಿರಡಿಯಲ್ಲಿ ಮಾತ್ರ ನಾನಿಲ್ಲ, ಇಡೀ ವಿಶ್ವದಲ್ಲೇ ನಾನಿದ್ದೇನೆ, ನೀನು ಎಲ್ಲೇ ಮಾಡಿದ್ರೂ ಸಹಿತ ನಿನ್ನ ಸೇವೆ ನಾನು ಸಲ್ಲಬೇಕಾದಂಥದ್ದು ಅಂತ ಹೇಳಿದಾಗ ನಾನು ಇಲ್ಲಿಗೆ ಇವತ್ತು ಬಂದಿದ್ದೀನಿ. ನನಗೆ ಬಹಳ ತೃಪ್ತಿಯಾಗಿದೆ. ಬೀದರಿಗೆ ಒಂದು ದಿವಸ ಮುಂಚಿತವಾಗಿ ನಾನು ಬಂದರೂ ಬಾಬಾರವರ ಪಾದ ತೊಳೆಯುವಂತಹ ಒಂದು ಭಾಗ್ಯ ಇವತ್ತು ನನಗೆ ಸಂಗಮೇಶ್ವರವರು ಕಲ್ಪಿಸಿರ್ತಕ್ಕಂತಹದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೂ, ಎಲ್ಲ ಮಕ್ಕಳಿಗೂ ಸಹಿತ ಶುಭವಾಗಲಿ ಅಂಥೇಳಿ ಬಾಬಾರವರನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಶತಮಾನಂ ಭವತಿ ಶತಾಯಃ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಓಂ ಸಮಸ್ತ ಸದ್ಗುರು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಎಲ್ಲ ಅಭಿಮಾನಿ ದೇವರುಗಳಲ್ಲೂ ಮತ್ತೊಂದು ವಿನಂತಿ ಇದೆ. ಇವತ್ತು ಬಾಬಾರವರ ಆಸ್ಥಾನದಲ್ಲಿ ತಾವೆಲ್ಲ ನಿಮ್ಮನ್ನೆಲ್ಲ ಏನು ನೋಡ್ತಾ ಇದ್ದೇನೆ, ಮಾರ್ಗ ಮಧ್ಯದಲ್ಲಿ ನನ್ನ ಕಾರ್ ಇಳಿದು ಇಲ್ಲಿ ಬರೋ ತನಕ ನೀವು ತೋರಿಸಿದಂಥ ಆ ಪ್ರೀತಿ ವಿಶ್ವಾಸ ನನ್ನ ಮನೆಗೆ ನಾನು ಬಂದಂಗಾಗಿದೆ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ